ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಸೊ ನೆನ್ನೆ ಒಂದು ಕುದುರೆಮುಖ ಕ್ಯಾಂಪಿಂಗ್ನ ಡೇವನ್ನು ನೋಡಿದ್ರೆ ಒಂದು ಒಳ್ಳೆ ಅಡ್ವೆಂಚರ್ ಇತ್ತು. ನಾವು ನಿನ್ನೆ ಎಂಟ್ರಿ ಆದಂಗಿಂದ ಹಿಡಿದು ಇವಾಗಲೂ ಪ್ರೆಸೆಂಟ್ ಟೈಮ್ ತನಕನೂ ಮಳೆ ನಾನ್ ಸ್ಟಾಪ್ ಬಿಟ್ಟಿಲ್ಲ. ಸಖತ್ತಾಗೆ ಬರ್ತಾಯಿದೆ ಮಳೆ ಮಾತ್ರ. ಅಷ್ಟು ಮಳೆ ಬಂದ್ರೂ ಒಂಥರ ಹೆಂಗಾಗಿದೆ ಅಂದರೆ ಈ ಪ್ರಕೃತಿ ಸವಾಲು ಅಂತಾರಲ್ಲ ಹಂಗಾಗೋಯ್ತು ನಮಗೆ. ಆ ಟಾರ್ಪಲ್ಗಳನ್ನ ಹಾಕ್ಕೊಂಡು ಒಂಥರ ಬೇರೆ ಏನಿತ್ತು. ಬಟ್ ಆದರೂ ನಮ್ಮದು ಏನು ಜಟಾಯುದು ಒಂದು ಕಾನ್ಸೆಪ್ಟ್ ಇತ್ತು, ಆ ಕ್ಯಾಂಪಿಂಗ್ನ ನಾವು ನೀಟಾಗಿ ಎಲ್ಲರಿಗೂ ಅಚ್ಚುಕಟ್ಟಾಗೆ ಮಾಡಿಕೊಟ್ಟಿದ್ದೀವಿ. ನೋಡ್ತಾ ಇದ್ದೀರಾ ನೀವು. ಸೊ ಗಾಡಿಗಳೆಲ್ಲ ಪಾರ್ಕ್ ಆಗಿದೆ. ಮತ್ತು ಪ್ರತಿಯೊಬ್ಬರೂ ಇವಾಗ ಬೆಳಗ್ಗೆ ಆಯಿತು 6:45 ಎಲ್ಲರೂ ಎದ್ದು ಹೋಗ್ತಾಯಿದ್ದಾರೆ ವಾಶ್ರೂಮ್ಗೆ. ಕೆಳಗಡೆ ಒಂದು ಗಿರಿಮನೆ ಹೋಮ್ ಸ್ಟೇಲಿ ಅವ್ರಿಗೆ ನಾವು ಮಾತಾಡ್ಕೊಂಡಿದ್ದು. ಸೊ ಅವ್ರದ್ದೇ ಫುಡ್ ಎಲ್ಲ. ಸೊ ಟೋಟಲಾಗಿ ಅವ್ರದ್ದೇ ನಾವು ಜೊತೆಯಲ್ಲಿ ಇದು ಮಾಡಿದ್ದು. ನೋಡಿ ಹಿಂಗಿದೆ ಅಂದರೆ ಒಂದು ಕಡೆ ಗಾಳಿ ಫುಲ್ಲು ನೈಟ್ 12 ತನಕ ಆಯಿತು. ಸೊ ಕಾಮನಾಗಿ ಏನೇನು ಬೇಕೋ ಪಾರ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಸೊ ಇಲ್ಲೇ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋಲಿ ಎಲ್ಲಾದ್ರೂ. ಸೊ ನೇಚರ್ಗೆ ಯೂಸ್ ಮಾಡಿದ್ದೀವಿ, ಬಟ್ ಅದನ್ನು ಹಂಗೆ ಕ್ಲೀನು ಮಾಡ್ತಿದ್ದೀವಿ. ಸೊ ಯಾವುದನ್ನೇ ಗಲೀಜಾಗಿ ಇಲ್ಲಿ ಬಿಡಲ್ಲ ನಾವು. ಸೊ ಅದು ನಾವು ಸ್ಟೇ ಕೊಟ್ಟಿದ್ದಾರೆ ಅಂತಲೇ, ಇಲ್ಲಾಂದ್ರೆ ಅವ್ರು ದುಡ್ಡು ಕೊಟ್ಟಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ ಅನ್ನೋದಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ಸೊ ಕೆಲವು ಇನ್ನೂ ಇವಾಗ ಎದ್ದಿರೋದ್ರಿಂದ ಕ್ಲೀನ್ ಮಾಡ್ತೀವಿ. ಸ್ವಲ್ಪ ಹಿಂಗಿದೆ. ಆಮೇಲೆ ನೋಡ್ತೀನಿ ಲಾಸ್ಟ್ ಫೈನಲಾಗಿ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮದು ಪ್ರತಿಯೊಂದು ಲಾಗಲ್ಲೂ. ಸೊ ಮುಂದೆಗಡೆ ಮಾತ್ರ ಕ್ಲೌಡ್. ಮತ್ತು ಇನ್ನೊಂದೇನು ಗೊತ್ತಾ, ಬರೀ ಒಂದು 15-20 ಜನ ಆದರೆ ಬೇರೆ ಥರನೇ ಇರೋದು. 35 ಜನ. ಸೊ ತುಂಬ ಆನ್ ಡಿಮ್ಯಾಂಡು ಕುದುರೆಮುಖ ರಾಕ್ ಕ್ಯಾಂಪಿಂಗಿಗೆ ನಾವು ಇದು ಮಾಡಿದ್ದು. ಮುಂದೆಗಡೆನೇ ನೋಡಿ ಕಾಣಿಸ್ತಾ ಇದೆ ಒಂದೊಳ್ಳೆ ಸೋಮ ಸುಂದರು ವೆಲ್ಕಮ್ಮು. ಇಲ್ಲ ಇಲ್ಲಿ ಕಲ್ಯಾಣ ಮಾಮೂಲಿ ಕಲ್ಯಾಣದೇ ಒಂಥರ. ಎಷ್ಟೇ ಇವೆಲ್ಲ ಏನೇ ಇದ್ರೂ ರೂಫ್ ಟೆಂಟ್ ಓಪನ್ ಮಾಡು ಮಲ್ಕೋ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ಸೊ ಮುಂದೆಗಡೆನೇ ಕಾಣಿಸ್ತಾ ಇದೆ ನೋಡಿ ಸ್ವರ್ಗ. ಏನು ಕುದುರೆಮುಖ ಬೆಟ್ಟಗಳು ಸೂಪರ್, ಒಳ್ಳೆ ಕ್ಲೌಡ್ಸು. ಸೊ ಮಳೆ ಅಂತೂ ಬಿಡಲಿಲ್ಲ, ಅದೇ ಬೇಜಾರು. ನೋಡಿ ಏನಿದೆ ನೋಡಿ ಇವು ಸ್ವರ್ಗ ಗುರು, ಸ್ವರ್ಗ. ಸೊ ನೇಚರ್ ನಮ್ದೇನಿದು ನೇಚರ್ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತ. ಸೊ ಯಾವುದನ್ನೇ ಹೇಳೋದಲ್ಲ, ನೇಚರ್ನ ಯಾವುದೇ ಡಿಸ್ಟರ್ಬ್ ಮಾಡಲ್ಲ. ನಾವು ಯೂಸ್ ಮಾಡಿದ್ದೀವಿ ಅದನ್ನಷ್ಟೇ ಕ್ಲೀನಾಗಿ. ನಮ್ಮ ಒಂದು ಕೆಲಸ ಏನಾಗುತ್ತೋ ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ತೀವಿ. ವಾಚ್ ಮಾಡ್ತಾರೆ. ಇನ್ನೊಂದು ಅಡ್ವೆಂಚರ್ ಇದೆ, ಎಲ್ಲ ಬೆಳಗ್ಗೆಲ್ಲ ಬಾಯ್ಸ್ ಎದಳ್ಳಿ. ಬಟ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲು ಈ ಒಂದು ಆ್ಯಕ್ಚುಲಿ ನಾವು ಕ್ಯಾಂಪಿಂಗ್ ಮಾಡಿದ್ದೀವಿ. ಬಟ್ ಇಂಥ ಮಳೆ ನಾನ್ ಸ್ಟಾಪ್ ಬಿಡುವು ಮಳೆಯಲ್ಲೇ ಕ್ಯಾಂಪಿಂಗ್ ಮಾಡಿರೋದು ಇದೇ ಫಸ್ಟ್ ಟೈಮು. ಅದು ಇಷ್ಟು ಟೀಮ್ ಹಾಕ್ಕೊಂಡು ಎಲ್ಲರೂ ಎದಳ್ತವ್ರೆ. ಗುಡ್ ಮಾರ್ನಿಂಗ್. ಹೆಂಗಿತ್ತು ನಿದ್ರೆ? ಸೂಪರ್. ಇದು ಕ್ಲೋಸ್ ಮಾಡಿಬಿಡಿ ಅಷ್ಟು, ನೀರು ಹೋಗ್ಬಿಡುತ್ತೆ. ಸೂಪರ್. ಎಲ್ಲ ಎದಳ್ಳಿ. ನಾವು ಡ್ರೋನ್ ಶಾಟಲ್ಲಿ ನೋಡಿ ಹಿಂಗಿದೆ ನಾವು ಮಾಡಿದ್ದು ಕ್ಯಾಂಪಿಂಗ್. ಮಳೆ ಬರ್ತಾಯಿದೆ, ಡ್ರೋನ್ ಕರೆಕ್ಟಾಗಿ ಆರ್ಸೋಕ್ಕಾಗಲ್ಲ. 2 ನಿಮಿಷ ಆರಿಸ್ದೆ, ತಿರ್ಗಾ ಆಫ್ ಮಾಡಿದೆ. 2 ಸೆಕೆಂಡು ಒಂಚೂರು ಬ್ರೇಕಿಗೆ ಹೋಗಿ ಬನ್ನಿ ಸುಸು ಮಾಡ್ಕೊಂಡು ಅಂತ ಕೊಡುತ್ತೆ ಬ್ರೇಕು. ಆಮೇಲೆ ತಿರ್ಗಾ ಅದೇ ಮಳೆ. ಸೂಪರ್. ಟೋಟಲ್ 12 ಕಾರು ಎಲ್ಲ ಥರನೂ ಇದೆ ನೋಡಿ. ಇಸೂಜು, ತಾರು, ಫಾರ್ಚುನರ್ಸು, ಜಿಪ್ಸಿ, ಜೀಪ್ ಕಾಂಪಸ್ಸು. ಸೊ ಸೂಪರ್. 10 ರೂಪಾಯಿ ಕಾಫಿ, 10 ರೂಪಾಯಿ ಕಾಫಿ, 10 ರೂಪಾಯಿ, 10 ರೂಪಾಯಿ ಸ್ವರ್ಗದ ಕಾಫಿ, ಕಾಫಿ 10 ರೂಪಾಯಿ ಸ್ವರ್ಗದ ಕಾಫಿ. ಟೀ ಬೇಕಾ ಕಾಫಿ ಬೇಕಾ? ಎರಡು ಇದೆಯಾ? ಟೀ ಕೊಡಿ. ಎಣ್ಣೆನು ಅವರು ಚಿಲ್ಲಾಗ ಅಲ್ಲೇ ತಗೋತಾರೆ. ಎಣ್ಣೆ ಬೇಕು, ಎಣ್ಣೆನು ಇದೆ. ಅಯ್ಯೋ ಮೇಡಮ್, ಇಟ್ಕೊಳ್ಳಿ, ಗ್ಲಾಸ್ ಇಟ್ಕೊಳ್ಳಿ. ಯಾವ್ದು ಟೀನ? ಮೇಡಮ್ ಐಫೋನ್ ಚಾರ್ಜರ್ ಇದೆ. ಟೀ ಬೇಕಾ ಬೇಡವಾ? ಹಿಂಗೆ ಕಾಫಿ 10 ರೂಪಾಯಿ ಸ್ವರ್ಗದ ಕಾಫಿ. ಕಾಫಿ 100 ರೂಪಾಯಿ ಸಿಗ್ತದೆ ನೋಡಿ, ತೋರಿಸಿ ಅಲ್ಲಿ ಸ್ವರ್ಗನ. ಇದನ್ನೇ ಗುಡ್ ಮಾರ್ನಿಂಗ್. ಬೆಳಿಗ್ಗೆನೆ 10 ರೂಪಾಯಿ ಸ್ವರ್ಗದ ಕಾಫಿ ನೋಡಿ. ಬೆಳಗ್ಗೆನೆ 10 ರೂಪಾಯಿ ಸ್ವರ್ಗದ ಕಾಫಿ. ಎಲ್ರಿಗೂ ಕಾಫಿ ಕೊಟ್ಟು ನಾನು ಲಾಸ್ಟಾಗಿ ಕಾಫಿ ಕುಡಿತಿದ್ದೀನಿ. ನಿಜವಾಗ್ಲೂ ಒಂದು ಅದ್ಭುತವಾದ ಕಾಫಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಲೊಕೇಶನ್ ಹಿಂದೆಗಡೆ ಕಾಣಿಸ್ತಿರೋ ಇದಕ್ಕೆ. ಸೊ ನಮಗೆಲ್ಲ ಈ ಥರ ಸಣ್ಣದ ಆಸೆ, ಕೆಲವ್ರಿಗೆ ಬೇರೆ ಥರ ಆಸೆ ಇರುತ್ತೆ. ದುಡ್ಡು ಮಾಡಬೇಕು, ಇಲ್ಲ ಬೇರೆ ಇಲ್ಲ ಯಾವುದೋ ರೆಸಾರ್ಟ್ ಲಕ್ಸುರಿ ಇರಬೇಕು ಆ ಕಾರಣಕ್ಕೆ. ನಮ್ಗೆ ಈ ಥರ ನೇಚರಲ್ಲಿ ಒಂದು ಸಿಂಪಲ್ ಅಂದರೆ ಏನಂತಾರೆ, ಮಿನಿಮಲ್ ಲೈಫ್ ವಿತ್ ನೇಚರ್ ಅಂತಾರಲ್ಲ, ಆ ಥರ ಕಾನ್ಸೆಪ್ಟ್ ಮೈನು. ಎಲ್ಲರೂ ಕಾಫಿ ಕೊಟ್ಟೆ. ಕಾಫಿ ಕುಡಿದ್ರಾ? ಸಕ್ಕತ್ತಾಗಿತ್ತು. ಹಿಂಗಿದೆ ಗೊತ್ತಾ, ಮಳೆ ಮಾತ್ರ ಬಿಡ್ತಾ ಇಲ್ಲ. ಒಂದು ಡ್ರೋನ್ ಆರ್ಸಕ್ಕೆ ಬಿಡ್ತಾ ಇಲ್ಲ ನನಗೆ. ಆನ್ ಮಾಡ್ತೀನಿ, ರೆಡಿ ಅಂತದ್ದು ಟೇಕ್ ಆಫ್ ಅಂತ ತಕ್ಷಣ ಮಳೆ.
ಇವಾಗಲೂ ಅಷ್ಟೇ ಮಳೆ 10 ನಿಮಿಷ ಬಿಡುತ್ತೆ ಅಷ್ಟೇ. ಕಾಫಿ ಕುಡಿದ್ಮೇಲೆ ಎಲ್ಲ ನಡೀರಿ ಹೊರಗಡೆ ಅಂತ. ಹಿಂಗಿದೆ ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಲೈಫಲ್ಲಿ. ಇದನ್ನು ಒಂದ್ಸರಿ ಎಲ್ಲರೂ ಅನುಭವಿಸ್ಬೇಕು. ಬೇರೆ ತರ ದುಡ್ಡು ಕೊಟ್ರೆ ಸುಮಾರು ಸಿಗುತ್ತೆ. ಫೋಟೋ ನೋಡಿ ರಾ ರಾಗೆಡ್ ಎಕ್ಸ್ಪೀರಿಯನ್ಸ್. ಫುಲ್ ರಾ ಕ್ಯಾಂಪಿಂಗು ತುಂಬ ಟೈಮ್ ಇದು ನಾವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಫುಲ್ ರಾ ಕ್ಯಾಂಪಿಂಗು ಸೂಪರ್ ಆಗಿತ್ತು. ಬಂದಾಗಿಂದ ಮಳೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಮಳೆ ನಿಂತೇ ಇಲ್ಲ. ಒಳ್ಳೆ ಊಟ, ಒಳ್ಳೆ ನೈಟ್ ಚಿಲ್ಲಾಗಿದ್ವಿ. ಬೆಳಗ್ಗೆ ಎದ್ದರೆ ಮೌಂಟೇನ್ ವ್ಯೂ ಎಲ್ಲ ದೇವ್ರ ಫೋಟೋ ನೋಡೋ ಬದಲು ಇಲ್ಲಿ ನೇಚರ್ನ ನೋಡಿದ್ವಿ. ಬೆಳಗ್ಗೆ ಎದ್ದು ಬೆಂಗಳೂರಲ್ಲಿದ್ದರೆ ದೇವ್ರ ಫೋಟೋ ನೋಡ್ತೀವಿ. ಸೊ ಇವತ್ತು ಇಲ್ಲಿ ನೇಚರ್ ನೋಡಿ ಫುಲ್ಲು ಮೈಂಡೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡ್ತೀವಿ. ಇವತ್ತು ಬೆಂಗಳೂರಲ್ಲಿ ಇದ್ರೆ ದೇವ್ರ ಫೋಟೋ, ಇಲ್ಲಿ ಬಂದ್ರೆ ದೇವ್ರಿರೋ ಜಾಗ ಪ್ರಕೃತಿಯೇ ದೇವರ ಜಾಗ. ಅಲ್ಲ ಅದಲ್ಲ. ಇಲ್ಲಿ ಸೈಲೆಂಟ್ ಆಗಿ ನಿಂತಿರೋ ಮನುಷ್ಯ ನೋಡಿದ್ರೆ ನೈಟ್ ಇವರೇರಾ ಅಲ್ಲೇ ಸಕ್ಕದಾಗಿದೆ ಚಿತ್ರಮಂದಿರ. ದೋಸೆ ಹಾಕೋಬಹುದು ಬಿಸಿಲಲ್ಲಿ. ಆಮ್ಲೆಟ್ ದೋಸೆ ಎಲ್ಲ ಹಾಕೋಬಿಡುದು. ಏನಾದ್ರು ರಾಯಚೂರ್ ಕಡೆ ಹೋಗ್ಬಿಟ್ಟು ರಾಯಚೂರಲ್ಲ, ನೈಟ್ ಸಿಕ್ಕಿದ್ರು ಯಾರು ಹಾಕಿರು, ಬೇರೆ ಆಮ್ಲೆಟ್ ಹಾಕಿರೋರು. ಒಬ್ಬ ಮಲ್ಕೊಂಡು ಫೈನಲಿ ಎಲ್ಲ ಟೆಂಟ್ಗಳ್ನು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇನ್ನು ನಮ್ಮ ಒಂದು ಕೆಲಸ ಲೋಡ್ ಮಾಡೋದು. ಸೊ ನಮ್ಮದು ಏನೇನು ಎಲ್ಲರಿಗೂ ಆಗೋಷ್ಟು ಟೆಂಟ್ಗಳು ತಂದಿರ್ತೀವಿ ಮತ್ತು ಚೇರ್ಸು ಇವೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಏನು ಅಂದರೆ ಟೆಂಟ್ನ ಈಸಿಯಾಗಿ ಪಿಚ್ ಮಾಡ್ಬೋದು. ಈ ಪ್ಯಾಕಪ್ ಇದೆಯಲ್ಲ ಸಖತ್ತು ಕಷ್ಟನೇ, ಬಟ್ ಪೇಷನ್ಸಿಂದ ಮಾಡಬೇಕು. ಮಾಡ್ತಾರೆ. ಮತ್ತು ಅದ್ರಲ್ಲಿ ಬೇರೆ ಮಳೆ ಬೇರೆ ನೋಡಿ ಹಿಂಗೆಲ್ಲ ಇರುತ್ತೆ ಮಳೆಗಳು. ನಾವು ನೋಡಿ ಅವೆಲ್ಲ ನೋಡೋಕ್ಕಾಗಲ್ಲ. ನಾವು ಜಸ್ಟು ಆಮೇಲೆ ಬೇರೆ ಥರನೇ ಕಾಣಿಸ್ತೀವಿ. ಆದರೆ ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ನನಗೆ ಅಲ್ಲೇ ಸೀಟಲ್ಲಿ ಬಂದಿರ್ತೀವಿ. ಸೊ ಹಿಂಗೆ ಎಲ್ಲರೂ ಡ್ರೋನ್ ಹೊಡಿಸ್ತವ್ರೆ. ಮೇಡಮ್ ಡ್ರೋನ್ ಹೊಡಿಸ್ತವ್ರೆ, ಫೋಟೋಶೂಟ್ಗಳು ತೊಗೋತವ್ರೆ. ಕೆಲವರು ಎಲ್ಲ ಇನ್ನೂ ಪ್ಯಾಕ್ಗಳು ಮಾಡ್ಕೋತವ್ರೆ. ಸೊ ಒಂದೊಳ್ಳೆ ಕ್ಯಾಂಪಿಂಗ್ ಆಯಿತು. ಫೈನಲಿ ಸಕ್ಸಸ್ಫುಲ್ ಕ್ಯಾಂಪಿಂಗ್. ಏನೋ ಬೇ ಸಮಾಚಾರ? ಹೇಳ್ಬೇಕು ಬೈ ಸಮಾಚಾರ ನೀವೇ. ನಮ್ದು ಏನಿದೆ ಎಲ್ಲ ನಿಮ್ಮದೇ. ಎಲ್ಲೋದ್ರೂ ನಿಮ್ಮದೇ ಹೆಸರು ಅಂತ. ಎಲ್ಲಿ ಏರಿಯಾದಲ್ಲಿ ಯಾವ ಬೆಂಗಳೂರು ಫುಲ್ ನಿಮ್ಮದೇ ಅಂತ ಹೆಸರು. ಎಲ್ಲಿ? ಬೆಂಗಳೂರು ಫುಲ್ಲು. ಬೆಂಗಳೂರ? ಹಾಂ ಹಾ ಬಿ ಅಂತ ಇರ್ತಾರಂತೆ. ಇಲ್ಲ ಬೈ, ಅದು ಹಿಂದಿಲಿ ಅಭಿ ಅಂದರೆ ಇವಾಗ ಕಡಾ ಬಾಂಬ್ಸು. ಹಾ ಬಿ ಒಂದು ನಿಮಿಷ ಬಂದಿಲ್ಲ, ಇನ್ನ ಇಬ್ರು ಬರಬೇಕು. ಒಂದು ನಿಮಿಷ ವೇಟ್ ಮಾಡಿ. ಸೊ ಈಗ ಮಳೆಲೇನೆ ನಾವೆಲ್ಲ ಏನು ನಮ್ಗೆ ತುಂಬ ಜೋರಾಗೋಯ್ತು. ಪ್ಯಾಕಿಂಗ್ ಎಲ್ಲ ಆಗಿತ್ತು, ಟಿಫನು ಆಯಿತು. ಸೊ ಈಗ ಒಂದು ಆಫ್ ರೋಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ಇದು ಮಾಡ್ತೀನಿ. ನಾನು ಈಗ ಮೇಡಮ್ ಗಾಡೀಲಿ ಹೋಗ್ತಿದ್ದೀನಿ, ನಾನು ಕಡಾವು. ಸೊ ನನ್ನ ಗಾಡೀಲಿ ಫುಲ್ ಲಗೇಜ್ ಆಗಿದೆ. ಅದು ಮತ್ತು ನಾನು ವಿಡಿಯೋಗಳು ಮಾಡಬೇಕು, ಪ್ಲಸ್ ಕೋಆರ್ಡಿನೇಟ್ ಮಾಡಬೇಕು ರೂಟು. ಅದಕ್ಕೋಸ್ಕರ ಈ ಗಾಡೀಲಿ ಹೋಗ್ತಿದ್ದೀನಿ. ಮೇಡಮ್ ರೆಡಿನಾ? ಸೂಪರ್. ಮಳೆಯಲ್ಲೇ ಆಫ್ ರೋಡ್ ಮಾಡ್ತಾ ಇದ್ದೀವಿ. ಫುಲ್ಲು ಗಾಡಿಗಳು ಬ್ಲಾಕ್ ಆಗಿದೆ ನೋಡಿ. ಫೈನಲಿ ನಾವು ಟಾಪಿಗೆ ರೀಚ್ ಆಗಿದ್ವಿ. 24. ಸೊ ಫುಲ್ಲೆಲ್ಲ ವ್ಯೂ ಪಾಯಿಂಟ್ ಹತ್ರ ಬಂದಿದ್ವಿ. ಆ್ಯಕ್ಚುಲಿ ಬಾಮಿಕೊಂಡ ವ್ಯೂ ಪಾಯಿಂಟು. ಇಲ್ಲಿ ರೆಸಾರ್ಟ್ಸ್ ಒಳವ್ರಿಗೆ ಬರೋರಿಗೆ ಮಾತ್ರ ಪರ್ಮಿಷನ್ಸು, ಪಬ್ಲಿಕ್ಕಿಗೆ ಪರ್ಮಿಷನ್ಸ್ ಇಲ್ಲ. ಇಲ್ಲಿ ಹೋಮ್ ಸ್ಟೇ ಇಲ್ಲ, ರೆಸಾರ್ಟ್ಸ್ಗಳಿಗೆ ಬರೋರಿಗೆ ಮಾತ್ರ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಕೆಲವರು ಒಂದೊಂದ್ಸಲಿ ನಾವೆಲ್ಲ ಅವಾಗ ಮುಂಚೆ ಎಲ್ಲ ಬಂದಿದ್ದೋ ಒಂದೊಂದು ಟೈಮಲ್ಲಿ ಬೈಕಲ್ಲೆಲ್ಲ. ಈಗೇನೇನು ಮಾಡಿದ್ದಾರೆ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಮತ್ತು ಗೇಟ್ ಹಾಕಿದ್ದಾರೆ. ಸೊ ಯಾರಾದರೂ ಬಾಮಿಕೊಂಡ ಈ ವಿಡಿಯೋ ನೋಡ್ಕೊಂಡು ಬರ್ತಿದ್ದೀರಾ ಅಂದರೆ ಬರೋಕ್ಕೋಗ್ಬೇಡಿ, ಗೇಟ್ ಹಾಕಿರ್ತಾರೆ. ಇಲ್ಲಿನ ಒಂದು ರೆಸಾರ್ಟ್ಸು ಮತ್ತು ಇಲ್ಲಿನ ಒಂದು ಲೋಕಲ್ಲು ಸ್ಟೇ ಅವ್ರಿಗೆ ಮಾತ್ರ, ಅದು ಏನು ಬೇರೆ ಕಡೆ ಎಲ್ಲ, ಈ ಒಂದು ಲೊಕೇಶನ್ ಇರೋರಿಗೆ ಮಾತ್ರ. ಸೊ ನೋಡ್ಕೊಂಬನ್ನಿ, ಸುಮ್ಮನೆ ಇಲ್ಲಿ ಬಂದು ವಾಪಸ್ ಹೋಗ್ಬಿಡಿ. ಯಾಕಂದರೆ 100% ಗೇಟ್ ಹಾಕಿದ್ದಾರೆ. ಇಷ್ಟು ದಿವಸ ಗೇಟ್ ಹಾಕಿರಲಿಲ್ಲ, ಇವಾಗ ಗೇಟ್ ಹಾಕಿದ್ದಾರೆ. ಹೆಂಗಿದೆ? ಹೆಂಗಿತ್ತು ಆಫ್ ರೋಡ್? ಸೂಪರ್. ಇನ್ನೂ ಜಿಪ್ಸಿ ಬರ್ತಾ ಇದೆ. ಸೊ ಇವರು ಲೋಕೇಶ್ ಅವ್ರ ಗಾಡಿ ತರಲಿಲ್ಲ. ನೋಡಿದ್ರೆ ತಂದಿದ್ರೆ ಏನಾಗಿರೋದು ಹೇಳಿ? ನಾನು ಅದಕ್ಕೆ ಬೇಡ ಅಂತ ಹೇಳಿದ್ದು. ಸೊ ಇಲ್ಲಿ ಸೂಪರಾಗಿ ಎಲ್ಲ ಎಂಜಾಯ್ ಮಾಡ್ತಾರೆ, ಎಲ್ಲ ಫೋಟೋಗಳು ತೊಗೋತಾರೆ. ಒಂದು ಒಳ್ಳೆ ಡ್ರೋನ್ ಶಾಟ್ಸು ನೋಡಿ, ಬೇಕಾದ್ರೆ ವೀಡಿಯೋ ಹಾಕ್ತೀನಿ. ಈ ಕ್ಲಿಪ್ನ ಹಾಕ್ತಾಯಿದ್ದೀನಿ. ಸೂಪರ್. ಸೊ ಫೈನಲಿ ಬೆಟ್ಟದಿಂದ ಈಚೆ ಬಂದು ನೋಡಿ ಗೇಟ್ ಹಾಕಿರ್ತಾರೆ. ಸೊ ಹೋಗೋಕ್ಕಾಗಲ್ಲ, ಏನೇ ಇದ್ರೂ ರೆಸಾರ್ಟ್ ಅವ್ರಿಗೆ ಮಾತ್ರ ಪರ್ಮಿಷನ್ ಹಾಕ್ಸಿದ್ದು. ಸೊ ಇವಾಗೆಲ್ಲ ನಮ್ಮದು ಟೀಮೆಲ್ಲ ಆಯಿತು. ಈಗ ವಾಪಸ್ ಹೋಗ್ತಾಯಿದ್ವಿ. ನಾವು ಪರ್ಮಿಷನ್ ಮೇಲೆ ಹೋಗಿರೋದು.
ಫೈನಲಿ ಆಫ್ ರೋಡ್ ಎಲ್ಲ ಮುಗೀತು. ಒಂದು ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡ್ಬಂದು ಬಾಮಿಕುಂಡಗೆ ಹೋಗಿ ಸೊ ಪರ್ಮಿಷನ್ ತೊಗೊಂಡು ಅದು ಸ್ಟೇ ಅವ್ರ ಮುಖಾಂತರ ಹೋಗಿ ಬಂದೆ ಮೇಲೆ ನೋಡಿ ಬಂದೆ. ಸೊ ನೋಡಿ ಜಾಗಗಳನ್ನ ಫುಲ್ಲು ನೀಟಾಗಿ ಇಲ್ಲಿ ನಾವು ಏನು ಕ್ಯಾಂಪ್ ಹಾಕಿದ ಜಾಗ ಇದು. ಸೊ ನೀಟಾಗಿ ಎಲ್ಲ ಕ್ಲೀನಾಗಿದೆ. ಆ್ಯಕ್ಚುಲಿ ಅವರು ಸ್ಟೇ ಅವರು ಅಂದರೆ ಆ್ಯಕ್ಚುಲಿ ಈ ಜಾಗದವರು ಬೇಡಿ ನಾವೇ ಕ್ಲೀನ್ ಮಾಡ್ಕೋತೀವಿ ಅಂದರು. ಬೇಡ, ನಮ್ಮ ಕೆಲಸ ನಾವೇ ಮಾಡ್ತೀವಿ. ಸೊ ಸೂಪರ್, ಓಕೆ ನೋಡೋಣ. ಸೊ ಆನ್ ದಿ ವೇ ಒಂದು ಫಾಲ್ಸ್ಗೆ ವಿಸಿಟ್ ಮಾಡ್ಕೊಂಡು ಇಲ್ಲೇ ಸೂಪರಾಗಿ ಹರಿತಾ ಇದೆ ಫಾಲ್ಸು ನೋಡಿ. ಬನ್ನಿ ಈ ಕಡೆ ಈ ಕಡೆ ಈ ಕಡೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಬರೋಕ್ಕೆ ಹೇಳಿ. ಮುಂದಕ್ಕೆ ಹೋಗಿ ಫೋರ್ ಎಲ್ಲು ವಾವ್ ಎಂತ ಇದೆ ನೋಡಿ ವ್ಯೂ, ಸೂಪರು, ಒಳ್ಳೆ ವಾಟರ್ ಫಾಲ್ಸು. ಲಾಸ್ಟ್ ಇನ್ನೇನು ಎಕ್ಸ್ಪ್ಲೋರ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೋ, ಇದೊಂದು ವಿಸಿಟ್ ಮಾಡ್ಕೊಂಡಂಗೆ ಬಂದಿರೋರ್ಗು ಒಂದು ಒಳ್ಳೆ ಖುಷಿ ಕೊಡೋಣ ಅಂತ ಅಡ್ವೆಂಚರ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಫೈನಲಾಗಿ. ತುಂಬ ಗಾಡಿಗಳು ಹೊಟ್ಟೋಯ್ತು ವಾಪಸ್ಸು, ಎಲ್ಲ ಹೋಗಬೇಕು ಅಂದರು. ಅದರಿಂದ ಕೆಲವು ಗಾಡಿಗಳು ಮಾತ್ರ ಇದೆ. ಈಗ 12 ಗಾಡೀಲಿ ಇಷ್ಟು ಗಾಡಿಗಳಿದೆ. ಓ ಮೈ ಗಾಡ್, ಎಲ್ಲ ಮುಗಿಸ್ಕೊಂಡು ಫುಲ್ ಬರೀ ಆ ಕಡೆ ಒಂದು ಟ್ರ್ಯಾಕ್ ನೋಡ್ಕೊಂಡು ಹೋಗಿ ಓಡಿಸ್ತಾ ಇದೀವಿ. ಯಾರು ಹಿಂದೆ ಕಡೆ ನನ್ನ ಮಗಳ ಈ ಆಟೋದವ್ರಿಗೆ ಏನು ಗೊತ್ತಾ ಬೈ, ಅವ್ರಿಗೆ ರೆಗ್ಯುಲರ್ ರೂಟ್ಸು ನೋಡಿ. ಏನು ಬೈ ಇದು? ಜಿಪ್ಸಿ ಅವ್ರ ಕತೆ ಏನು? ಜಿಪ್ಸಿ ಕತೆ ಏನು? ಲೆಫ್ಟ್ ವಾಕಿ ಟಾಕಿ ನೋಡಿ, ರೈಟ್ ಟರ್ನ್, ರೈಟ್ ಕರ್ವ್ ಇದೆ. ಆಯ್ತಾಯ್ತು, ವಾಕಿ ಟಾಕಿಲ್ ಮಾತಾಡಿ. ವಾಕಿ ಟಾಕಿ ಜಿಪ್ಸಿಗೆ ರೈಟ್ ಕರ್ವ್, ಲೆಫ್ಟ್ ಕರ್ವ್. ನನ್ನ ಕಾರ್ ಫೋರ್ ಇಂಡಿಕೇಟರ್ ಹಾಕಿ ನಿಂತ್ಕೊಂಡವ್ರೆ. ಹೋಗ್ಬಿಡಿ ಆಟೋ. ನಾನು ಇನ್ನೂ ಕಷ್ಟ ನಮ್ಗೆ ಹೋಗಕ್ಕೆ. ನಿಲ್ಸ್ಬಿಟ್ಟವ್ರು ನೋಡಿ ಕಾರ್ಗಳು ಅಲ್ಲಲ್ಲೇ. ರೈಟ್ ರೈಟಾ? ಕಾರ್ಗಳು ಅಲ್ಲಲ್ಲೇ ನಿಲ್ಸ್ಬಿಟ್ಟವ್ರೆ. ಹೋಗ್ತವ್ರೆ. ಫೋರ್ ಇಂಡಿಕೇಟರ್ ಹಾಕಿದ್ದೀರಾ? ಇಲ್ಲ ಹಾಕಿಲ್ಲ, ನಾನು ರೈಟ್ ಹಾಕಿದ್ದೀನಲ್ಲ. ಹಿಂದಗಡೆ ಇರೋರು ಬೇಕಲ್ಲ, ಎಲ್ಲ ಕಚ್ಕೊಂಡ್ಬಿಟ್ರೆ. ಫಾರ್ಚೂನರ್ ಇನ್ನೂ ಇಲ್ಲೋಯ್ತೈತೆ. ಅದಲ್ಲ, ಅಲ್ಲಿಂದ ಕಚ್ಕೊಂಡ್ಬಂತಲ್ಲ ಬ್ಲ್ಯಾಕ್ ಕಲರ್. ಅದೇ ಈ ಸ್ಕಾರ್ಪಿಯೋ ಅದು.